ಒಂದು ದಾರವನ್ನು ನಿಮ್ಮ ಎಡಗೈಗೆ ಕಟ್ಟಿಕೊಳ್ಳಿ. ಖಂಡಿತವಾಗಿಯೂ ಹೇಳ್ತೀನಿ, ಮಾಟ ಮಂತ್ರ ತಗುಲೋದಿಲ್ಲ. ಒಂದು ವೇಳೆ ನಿಮ್ಮ ಮೇಲೆ ವಾಮಾಚಾರದ ಪ್ರಯೋಗ ಆಗಿದ್ರೂ ಕೂಡ ಅದು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ. ದೃಷ್ಟಿ ದೋಷಗಳು ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಈ ಒಂದು ದಾರ ಅಷ್ಟರ ಮಟ್ಟಿಗೆ ಶಕ್ತಿಯುತವಾಗಿ ನಿಮ್ಮ ಮೇಲೆ ಪ್ರಭಾವಗಳನ್ನು ಬೀರುತ್ತೆ. ಆ ದಾರವನ್ನು ಹೇಗೆ ತಯಾರು ಮಾಡಿಕೊಳ್ಬೇಕು ಮತ್ತು ಇದರಿಂದ ಆಗುವ ಉಪಯೋಗಗಳು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮತ್ತು ನಿಮ್ಮ ಜೀವನದ ಯಾವುದಾದರೂ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೊಳ್ಳೇಗಾಲದ ಪ್ರಖ್ಯಾತ ಜ್ಯೋತಿಷ್ಯರು ಮೋಡಿ ಮನೆತನದವರು ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹಾರವನ್ನು ಇವತ್ತೇ ಕಂಡುಕೊಳ್ಳಿ. ವಾಮಾಚಾರ ಆದ ಮೇಲೆ ಆ ವ್ಯಕ್ತಿಗೆ ಮಾಡುವ ಕೆಲಸದ ಯಾವುದೇ ಒಂದು ವಿಚಾರದಲ್ಲೂ ಆಸಕ್ತಿ ಇರುವುದಿಲ್ಲ. ಸದಾ ಮಂಕಾಗಿರುವುದು, ಬೇಜಾರಲ್ಲಿರುವುದು, ಸಿಡಿಮಿಡಿಗೊಳ್ಳುವುದು, ಕೋಪಗೊಳ್ಳುವುದು, ಅನವಶ್ಯಕ ಅನಾರೋಗ್ಯಕ್ಕೆ ಈಡಾಗುವುದು ಇವೆಲ್ಲವೂ ಕೂಡ ಆಗುತ್ತಲೇ ಇರುತ್ತೆ. ಮಾನಸಿಕ ಖಿನ್ನತೆಗೆ ಒಳಗಾದಂತಹ ವ್ಯಕ್ತಿ ಯಾರೇ ಇದ್ದರೂ ಅವರ ಮೇಲೆ ಕೃತ್ರಿಮ ಪ್ರಯೋಗ ಆಗಿರತ್ತಲೇ ಅಂತಲೇ ಅರ್ಥ. ಈ ಎಲ್ಲ ತಂತ್ರಗಳನ್ನು ಹಿಂತಿರುಗಿಸಿ ಅವರಿಗೆ ಹೊಡೆಯಬೇಕು ಅನ್ನೋದಾದರೆ ಕೂಡ ನೀವು ನಿಮ್ಮ ಎಡಗೈಗೆ ಈ ದಾರವನ್ನು ಕಟ್ಟಿಕೊಳ್ಳಬೇಕು. ಅದನ್ನು ತಯಾರು ಮಾಡುವ ಬಗೆಯನ್ನು ತಿಳಿಸ್ಕೊಡ್ತೀವಿ ನೋಡಿ. ಒಂದು ಪುಟ್ಟ ಬಟ್ಟಲಿನಲ್ಲಿ ಸ್ವಲ್ಪ ಹಾಲನ್ನು ಹಾಕಿ 3 ಚಿಟಿಕೆ ಅರಿಶಿಣವನ್ನು ಹಾಕಬೇಕು. ಯಾವುದೇ ದೃಷ್ಟಿ ದೋಷಗಳು ತಗಲಬಾರದು ಅನ್ನುವ ಕಾರಣಕ್ಕಾಗಿ ಕರಿಮೆಣಸು 3 ಕಾಳುಗಳನ್ನು ತೆಗೆದು ಅದನ್ನು ಕುಟ್ಟಿ ಪುಡಿ ಮಾಡಿ ಆ ಹಾಲಿನಲ್ಲಿ ಹಾಕಬೇಕು. ಅದಾದ ಬಳಿಕ 3 ಕರ್ಪೂರವನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಹಾಕಿ ಕರಗಿಸಬೇಕು. ತದನಂತರ ಒಂದು ಬಿಳಿಯ ದಾರವನ್ನು ತೆಗೆದುಕೊಂಡು ಆ ಬಟ್ಟಲಿನಲ್ಲಿ ಹಾಕಬೇಕು. ಒಂದು ರಾತ್ರಿ ಸಂಪೂರ್ಣವಾಗಿ ಅಲ್ಲಿಯೇ ಬಿಡಬೇಕು. ಬೆಳಿಗ್ಗೆ ಎದ್ದ ನಂತರ ಸ್ನಾನಾದಿಗಳನ್ನು ಮಾಡಿದ ಬಳಿಕ ಆ ಹಾಲಿನ ಬಟ್ಟಲನ್ನು ತೆಗೆದುಕೊಂಡು ಬಂದು ಮನೆ ದೇವರ ಮುಂದೆ ಇಟ್ಟು ಪೂಜೆ ಪ್ರಾರ್ಥನೆಗಳನ್ನು ಮಾಡುತ್ತಾ ಯಾವುದೇ ಕೆಟ್ಟ ಶಕ್ತಿಗಳು ನಮಗೆ ತಗಲಬಾರದು, ಮಾಟ ಮಂತ್ರ ಪ್ರಯೋಗಗಳು, ವಾಮಾಚಾರದಂತಹ ದುಷ್ಟ ಶಕ್ತಿಗಳು ಈಗಾಗಲೇ ಬಂದಿದ್ದರೂ ಕೂಡ ನಮ್ಮನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗಬೇಕು ಅಂತ ಭಕ್ತಿ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ನಿಮ್ಮ ಹಿರಿಯರಿಂದ ಎಡಗೈಗೆ ಕಟ್ಟಿಸಿಕೊಳ್ಳಬೇಕು. ಮನೆಯಲ್ಲಿರುವ ಯಾರಾದರೂ ಹಿರಿಯರಿದ್ದರೆ ಅವರಿಂದ ಕಟ್ಟಿಸಿಕೊಳ್ಳಿ, ಅಥವಾ ಹಿರಿಯರು ಯಾರೂ ಇಲ್ಲ ಅಂದರೂ ಕೂಡ ನೀವು ಮನೆ ಹತ್ತಿರ ಇರುವಂತಹ ಹಿರಿಯರಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಕಟ್ಟಿಸಿಕೊಳ್ಳಬೇಕು. ಈ ರೀತಿ ಮಾಡಿ ನೋಡಿ, ಕಷ್ಟಗಳು ಬಗೆಹರಿಯುತ್ತೆ. ವಾಮಾಚಾರದ ಸೂಚನೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಮನೆಯಲ್ಲಿ ನಿಮಗೆ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಯಾವುದೇ ರೀತಿಯ ಮಾನಸಿಕ ಖಿನ್ನತೆಗಳು ಇದ್ದರೂ ಕೂಡ ಸಂಪೂರ್ಣವಾಗಿ ಬಿಟ್ಟು ಹೊರಟೋಗುತ್ತೆ. ಒಂದು ವೇಳೆ ಈ ದಾರನ ಮಾಡ್ಕೊಳ್ಳೋಕ್ಕೆ ಗೊತ್ತಾಗ್ತಾ ಇಲ್ಲ ಗುರುಗಳೇ, ನೀವೇ ಮಾಡಿಕೊಡಿ ಅಂದರೂ ಪರವಾಗಿಲ್ಲ, ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ಅವರೇ ತಯಾರಿಸಿದಂತಹ ಈ ದಾರವನ್ನು ನಿಮಗೆ ಕಳುಹಿಸಿಕೊಡುತ್ತಾರೆ. ನಿಮ್ಮೆಲ್ಲ ಕಷ್ಟಗಳು ಕೂಡ ಬಗೆಹರಿದಂಗೆ ಆಗುತ್ತದೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದಗಳು.